ಪ್ರಾಮಾಣಿಕತೆಗೆ ಸಿಕ್ಕಂತ ಜಯ. DS ಹುಲಿಗೆರೆ ಮಾಜಿ ಶಾಸಕರ ಬೆಂಬಲಿಗರಾಗಿ ಈ ಸ್ಪರ್ಧೆಯನ್ನು ಮಾಡಿದ್ರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತ ನನಗೆ ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಾಗ ನನಗೆ ನಮಸ್ಕಾರ. ಇದು ನಿಮ್ಮ ವಿಕಾಸ್ ನ್ಯೂಸ್ ಕನ್ನಡ ವಾಹಿನಿ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಮತ್ತು ಕಾರ್ಯಕರ್ತರಿಗೆ ಒಳ್ಳೆ ಸ್ಥಾನಮಾನ ಸಿಗಲು ಸಾಧ್ಯ ಅಂತ ಮುದಗಲ್ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿರಂತ ಶಿವಶಂಕರ್ ಗೌಡರ್ ಹೇಳಿದರು. ಇವಾಗೇನು ಇತ್ತೀಚೆಗೆ ನಡೆದಂತ ಯುವ ಕಾಂಗ್ರೆಸ್ ಘಟಕದ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ವಿಜಯಶಾಲಿ ಆದಂತ ಪದಾಧಿಕಾರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಮುತುವರ್ಜಿ ವಹಿಸಿ ನಮ್ಮ ಕರ್ನಾಟಕದಲ್ಲಿ ಯುವ ಕಾಂಗ್ರೆಸ್ ಚುನಾವಣೆಯನ್ನ ನಡೆಸಿದರು. ಅದರಂತೆ ಕರ್ನಾಟಕದ ಎಲ್ಲಾ ಯುವ ಕಾಂಗ್ರೆಸ್ ಮುಖಂಡರುಗಳು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಸದಸ್ಯತ್ವವನ್ನು ನೋಂದಣಿ ಮಾಡೋದ್ರ ಮುಖಾಂತರ ಇದಕ್ಕೆ ಒಬ್ಬ ಸದಸ್ಯ 6 ಮತಗಳನ್ನು ಹಾಕಬೇಕಾಗಿತ್ತು. ಒಂದು ರಾಜ್ಯಾಧ್ಯಕ್ಷ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಮೂರನೇದು ಜಿಲ್ಲಾಧ್ಯಕ್ಷ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ವಿಧಾನಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು. ಅದರಂತೆ ಈಗ ನಿನ್ನೆ ನಡೆದ ಫಲಿತಾಂಶದಲ್ಲಿ ರಾಜ್ಯಾಧ್ಯಕ್ಷರಾಗಿ ಮಂಜುನಾಥ್ ಗೌಡ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಬೇರೆ ಬೇರೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಮಗ ಒಬ್ಬರಾಗ್ಯಾರ ಮತ್ತು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮರಿಸ್ವಾಮಿ ಮತ್ತು ಇಲ್ಲಿ ನಮ್ಮ ಮುದಗಲ್ದಿಂದ ಪ್ರಧಾನ ಕಾರ್ಯದರ್ಶಿಯಾಗಿ ಮುನ್ನಾಬಾಯ್ ಮತ್ತು ಲಿಂಗಸೂರು ವಿಧಾನಸಭಾ ಅಧ್ಯಕ್ಷರಾಗಿ ಸಂತೋಷ್ ಸ್ವಪ್ಪಿಮಠ್, ಮುದಗಲ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಬ್ದುಲ್ ಕದೀರ್ ಪಾನ್ವಾಲೆ, ಲಿಂಗಸೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೌನೇಶ್ ಅಂಚಿನ, ಇವರೆಲ್ಲ ಒಂದು ಬಹುಮತದಿಂದ ಆರಿಸಿ ಬಂದಾರ. ಮತ್ತು ಇದರ ಎಲ್ಲ ಒಂದು ಶ್ರೇಯಸ್ಸನ್ನ ನಾವು ಹುಲಿಗೆರೆ ಸಾಹೇಬ್ರ ಒಂದು ಬೆಂಬಲದೊಂದಿಗೆ ಇವರೇನು ಈಗ ನಮ್ಮ ವಿಧಾನಸಭಾ ಮತ್ತು 2 ಬ್ಲಾಕ್ ಅಧ್ಯಕ್ಷರುಗಳು ಮತ್ತು ನಮ್ಮ ಹುಲಿಗೆರೆ ಸಾಹೇಬ್ರ ಬೆಂಬಲಿತ ಅಭ್ಯರ್ಥಿಗಳು ಇವರು ಒಂದು ಜಯವನ್ನ, ಈ ಜಯದ ಒಂದು ಕ್ರೆಡಿಟ್ ಅನ್ನ ನಾನು ಇಲ್ಲಿ ಹಗಲು ಇರುಳು ನಮ್ಮ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಒಂದು ಪ್ರತಿ ಹಳ್ಳಿಗೆ ಹೋಗಿ ಬಹಳ ಒಂದು ಕಷ್ಟಪಟ್ಟು ಸದಸ್ಯತ್ವ ನೋಂದಣಿ ಮಾಡಿ ಮತ್ತು ಚುನಾವಣೆಯಲ್ಲಿ ಗೆಲುವಿಗೆ ಕಾರಣರಾಗಿದ್ದಾರೆ ಮತ್ತು ಈ ಒಂದು ಗೆಲುವನ್ನ ನಾನು ಅವರಿಗೆ ಸಮರ್ಪಣೆ ಮಾಡ್ತೀನಿ. ನನ್ನ ಕ್ರಿಯಾ ಸಹೋದರನು ಸಹ ಹಾಗೆ DS ಹುಲಿಗೆರೆ ಮಾಜಿ ಶಾಸಕರ ಬೆಂಬಲಿಗರಾಗಿ ಈ ಸ್ಪರ್ಧೆಯನ್ನು ಮಾಡಿದ್ರು. ಅವರ ಜೊತೆಗೆ ಇನ್ನೂ ಇಬ್ಬರು ಸಹ ಹಾಗೆ ನಮ್ಮ ಪ್ರತಿಸ್ಪರ್ಧೆ ಆಗಿ ಅವರು ಸಹ ಹಾಗೆ ನಮ್ಮವರೇ ಸ್ಪರ್ಧೆ ಮಾಡಿದರು. ಆದರೆ ಒಟ್ಟಾರೆ 4,000 ಚಿಲ್ಲರೆಯನ್ನು ಮತ ತಗೊಂತಾರೆ, 3 ಜನ ಸೇರ್ಕೊಂಡು. ಆದ್ರೆ 3 ಜನ ಸೇರಿ ನಮ್ಮ ಕಾಂಗ್ರೆಸ್ನವರೇ ಅವರು. ಆದ್ರೆ ಚುನಾವಣೆ ಸಂದರ್ಭದಲ್ಲೇ ನಾವು ನಿಲ್ಬೇಕು, ನೀವು ನಿಲ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಸ್ಪರ್ಧೆಗಳು ಅವರು ಆಗಿರ್ತಾರೆ. ಅದರಲ್ಲೇ ನನ್ನ ಕ್ರಿಯಾ ಸಹೋದರಾದಂಥ ಅಬ್ದುಲ್ ಖದೀರ್ ಅವರು ಇವತ್ತು 500 ಚಿಲ್ಲರೆ ಮತಗಳ ಅಂತರದಿಂದ ಇವತ್ತು ಮತದಾರ ಬಂಧುಗಳು, ನಮ್ಮ ಪಕ್ಷದ ಯುವ ಮುಖಂಡರುಗಳು ಅವರಿಗೆ ಆದ್ಯತೆಯನ್ನು ಕೊಟ್ಟು ಅವ್ರಿಗೆ ಗೆಲ್ಲಿಸಿದ್ದಕ್ಕಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಯುವ ಮುಖಂಡರಿಗೂ ಅವರಿಗೆ ಮತ ಚಲಾಯಿಸ್ತಕ್ಕಂಥ ಮತದಾರರಿಗೂ ನಾನು ನಮ್ಮ ಸಹೋದರನ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಅಧ್ಯಕ್ಷರಂತ ಖಾಲಿ ಬೋರ್ಡ್ ಇರಬಾರ್ದು, ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಂತ ಬೋರ್ಡ್ ಇರಬಾರ್ದು. ಜನರು ಕೆಲಸವನ್ನು ಮಾಡಿ ತಾವು ಯುವಕರು, ಯುವ ಮಿತ್ರರು, ಆಮೇಲೆ ಒಂದು ಯುವಕ ಅಧ್ಯಕ್ಷರು, ಜನರಲ್ ಸೆಕ್ರೆಟರಿ ಅಂತಕ್ಕಂಥದ್ದು ಜನರ ಮಧ್ಯದಲ್ಲಿ ಬಂದು ತಾವು ತೋರಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುವಂತ ನನಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಚಲಾಯಿಸಿದ ಎಲ್ಲ ಮತ ಬಾಂಧವರಿಗೆ ನನ್ನ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಾಗ ನನಗೆ ಎಲ್ಲ ಮತ ಬಾಂಧವರು ವೋಟ್ ಹಾಕುವ ಮೂಲಕ ನನ್ನನ್ನು ವಿಜಯಶಾಲಿಯನ್ನಾಗಿ ಮಾಡಿದ್ದಾರೆ. ಎಲ್ಲ ಮತ ಬಾಂಧವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹದಿಂದ
ಅತ್ಯಂತ ಮುನ್ನಡೆಯನ್ನ ಇಡುತ್ತಿರುವಂತ ವಿಕಾಸ್ ನ್ಯೂಸ್ ಕನ್ನಡ ಚಾನಲ್ಗೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಮತ್ತು ಲೈಕ್ ಬಟನ್ ಒತ್ತುವ ಮೂಲಕ ನೀವು ಸದಾ ನಮಗೆ ಪ್ರೋತ್ಸಾಹ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.